ಸನಾತನ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಭಾಷಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯಕ್ಕೆ ಸಚಿವ ಉದಯನಿಧಿ ಸ್ಟಾಲಿನ್ ಹಾಜರಾಗಿದ್ದಾರೆ. ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ಗೆ ಹಾಜರಾಗಿದ್ದಾರೆ. ತಮಿಳುನಾಡು ಕ್ರೀಡಾ ಮಂತ್ರಿ ಈ ಉದಯನಿಧಿ ಸ್ಟಾಲಿನ್ ಹೇಳಿಕೆ ಸಂಬಂಧ ಪರಮೇಶ್ ಅನ್ನೋರು ಖಾಸಗಿ ದೂರು ದಾಖಲು ಮಾಡಿದ್ರು. ನ್ಯಾಯಾಲಯಕ್ಕೆ ಖಾಸಗಿ ದೂರನ್ನ ಪರಮೇಶ್ ಅನ್ನೋರು ಸಲ್ಲಿಕೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಉದಯನಿಧಿ ಸ್ಟಾಲಿನ್ಗೆ ಸಮನ್ಸ್ ಕೂಡ ಜಾರಿ ಮಾಡಲಾಗಿತ್ತು. ಇಂದು ನ್ಯಾಯಾಲಯಕ್ಕೆ ಸಚಿವ ಉದಯನಿಧಿ ಸ್ಟಾಲಿನ್ ಹಾಜರಾಗಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಕೋರ್ಟ್ ಬಳಿ ಬಂದೋಬಸ್ತ್ ಇದೆ. ಸುಮಾರು 70ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಏನ್ ಈ ಪ್ರಕರಣ? 2023 ಸೆಪ್ಟೆಂಬರ್ 4ರಂದು ಸನಾತನ ನಿರ್ಮೂಲನಾ ಸಮಾವೇಶ ಅಂತ ಮಾಡ್ತಾರೆ ತಮಿಳುನಾಡಿನಲ್ಲಿ. ಸನಾತನ ನಿರ್ಮೂಲನಾ ಸಮಾವೇಶ ಅಂತ. ಆ ಸಮಾವೇಶದಲ್ಲಿ ಈ ಸ್ಟಾಲಿನ್ ಮಾತಾಡ್ತಾ ಹೇಳ್ತಾನೆ, ಸನಾತನ ಧರ್ಮ ಕೊರೋನಾ, ಡೆಂಗ್ಯೂ, ಮಲೇರಿಯಾ ಇದ್ದ ಹಾಗೆ. ಇಂತಹ ವಿಶೇಷ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ನನಗೆ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದ. ನೀವು ಸನಾತನ ವಿರೋಧಿ ಸಮ್ಮೇಳನ ಎಂಬುದಾಗಿ ಆಯೋಜಿಸುವುದಕ್ಕೆ ಬದಲಾಗಿ ಸನಾತನ ನಿರ್ಮೂಲನಾ ಸಮಾವೇಶ ಅಂತ ಮಾಡಬೇಕಾಗಿತ್ತು ಅಂತ ಹೇಳಿರ್ತಾನೆ. ಇವನೇ ಉದಯನಿಧಿ ಸ್ಟಾಲಿನ್ನ ಮಗ, ತಮಿಳುನಾಡಿನಲ್ಲಿ ಕ್ರೀಡಾ ಮಂತ್ರಿ. ಇವನು ನಾಲೆಗೆ ಹರಿಬಿಟ್ಟಿರ್ತಾನೆ ಹಿಂದೂ ಧರ್ಮದ ವಿರುದ್ಧ, ಸನಾತನ ಧರ್ಮದ ವಿರುದ್ಧ. 2023 ಸೆಪ್ಟೆಂಬರ್ 4ನೇ ತಾರೀಕು ಒಂದು ಸಮಾವೇಶ ಮಾಡ್ತಾರೆ ತಮಿಳುನಾಡಿನಲ್ಲಿ. ಸನಾತನ ನಿರ್ಮೂಲನಾ ಸಮಾವೇಶ ಅಂತದು. ಅದರ ಹೆಸರೇ ನೋಡಿ, ಸನಾತನ ನಿರ್ಮೂಲನಾ ಸಮಾವೇಶ. ಅಂದರೆ ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅನ್ನೋ ಸಮಾವೇಶ. ಆ ಸಮಾವೇಶದಲ್ಲಿ ಮಾತಾಡ್ತಾನೆ ಇವನು. ಏನು ಹೇಳ್ತಾನೆ? ಸನಾತನ ಧರ್ಮ ಅನ್ನೋದು ಒಂದು ಕೊರೋನಾ, ಡೆಂಗ್ಯೂ, ಮಲೇರಿಯಾ ಇದ್ದ ಹಾಗೆ. ಇದೊಂದು ಪಿಡುಗು. ಇದು ಸನಾತನ ಧರ್ಮ, ಕೊರೋನಾ, ಡೆಂಗ್ಯೂ, ಮಲೇರಿಯಾ. ಇಂಥ ವಿಶೇಷ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ನೀವು ಸನಾತನ ವಿರೋಧಿ ಸಮ್ಮೇಳನ ಅಂತ ಹೆಸರಿಡುವ ಬದಲಾಗಿ ಸನಾತನ ನಿರ್ಮೂಲನಾ ಸಮಾವೇಶ ಅಂತ ಹೆಸರಿಡಬೇಕಾಗಿತ್ತು ಅಂತ. ಅದರಲ್ಲೂ ಈತ ಬಿಟ್ಟಿಯಾಗಿ ಒಂದು ಸಜೆಷನ್ ಕೊಡ್ತಾನೆ. ಬಿಟ್ಟಿ ಸಜೆಷನ್ ಅದು. ಇಂಥವ್ರನ್ನೆಲ್ಲ ಸಚಿವರನ್ನಾಗಿ ಮಾಡಿದ್ದಾರೆ. ಸನಾತನ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಭಾಷಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯಕ್ಕೆ ಸಚಿವ ಉದಯನಿಧಿ ಸ್ಟಾಲಿನ್ ಹಾಜರಾಗಿದ್ದಾರೆ. ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ಗೆ ಹಾಜರಾಗಿದ್ದಾರೆ. ತಮಿಳುನಾಡು ಕ್ರೀಡಾ ಮಂತ್ರಿ ಈ ಉದಯನಿಧಿ ಸ್ಟಾಲಿನ್ ಹೇಳಿಕೆ ಸಂಬಂಧ ಪರಮೇಶ್ ಅನ್ನೋರು ಖಾಸಗಿ ದೂರು ದಾಖಲು ಮಾಡಿದ್ರು. ನ್ಯಾಯಾಲಯಕ್ಕೆ ಖಾಸಗಿ ದೂರನ್ನ ಪರಮೇಶ್ ಅನ್ನೋರು ಸಲ್ಲಿಕೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಉದಯನಿಧಿ ಸ್ಟಾಲಿನ್ಗೆ ಸಮನ್ಸ್ ಕೂಡ ಜಾರಿ ಮಾಡಲಾಗಿತ್ತು. ಇಂದು ನ್ಯಾಯಾಲಯಕ್ಕೆ ಸಚಿವ ಉದಯನಿಧಿ ಸ್ಟಾಲಿನ್ ಹಾಜರಾಗಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಕೋರ್ಟ್ ಬಳಿ ಬಂದೋಬಸ್ತ್ ಇದೆ. ಸುಮಾರು 70ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಏನ್ ಈ ಪ್ರಕರಣ? 2023 ಸೆಪ್ಟೆಂಬರ್ 4ರಂದು ಸನಾತನ ನಿರ್ಮೂಲನಾ ಸಮಾವೇಶ ಅಂತ ಮಾಡ್ತಾರೆ ತಮಿಳುನಾಡಿನಲ್ಲಿ. ಸನಾತನ ನಿರ್ಮೂಲನಾ ಸಮಾವೇಶ ಅಂತ. ಆ ಸಮಾವೇಶದಲ್ಲಿ ಈ ಸ್ಟಾಲಿನ್ ಮಾತಾಡ್ತಾ ಹೇಳ್ತಾನೆ, ಸನಾತನ ಧರ್ಮ ಕೊರೋನಾ, ಡೆಂಗ್ಯೂ, ಮಲೇರಿಯಾ ಇದ್ದ ಹಾಗೆ. ಇಂತಹ ವಿಶೇಷ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ನನಗೆ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದ. ನೀವು ಸನಾತನ ವಿರೋಧಿ ಸಮ್ಮೇಳನ ಎಂಬುದಾಗಿ ಆಯೋಜಿಸುವುದಕ್ಕೆ ಬದಲಾಗಿ ಸನಾತನ ನಿರ್ಮೂಲನಾ ಸಮಾವೇಶ ಅಂತ ಮಾಡಬೇಕಾಗಿತ್ತು ಅಂತ ಹೇಳಿರ್ತಾನೆ. ಇವನೇ ಉದಯನಿಧಿ ಸ್ಟಾಲಿನ್ನ ಮಗ, ತಮಿಳುನಾಡಿನಲ್ಲಿ ಕ್ರೀಡಾ ಮಂತ್ರಿ. ಇವನು ನಾಲೆಗೆ ಹರಿಬಿಟ್ಟಿರ್ತಾನೆ ಹಿಂದೂ ಧರ್ಮದ ವಿರುದ್ಧ, ಸನಾತನ ಧರ್ಮದ ವಿರುದ್ಧ. 2023 ಸೆಪ್ಟೆಂಬರ್ 4ನೇ ತಾರೀಕು ಒಂದು ಸಮಾವೇಶ ಮಾಡ್ತಾರೆ ತಮಿಳುನಾಡಿನಲ್ಲಿ. ಸನಾತನ ನಿರ್ಮೂಲನಾ ಸಮಾವೇಶ ಅಂತದು. ಅದರ ಹೆಸರೇ ನೋಡಿ, ಸನಾತನ ನಿರ್ಮೂಲನಾ ಸಮಾವೇಶ. ಅಂದರೆ ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅನ್ನೋ ಸಮಾವೇಶ. ಆ ಸಮಾವೇಶದಲ್ಲಿ ಮಾತಾಡ್ತಾನೆ ಇವನು. ಏನು ಹೇಳ್ತಾನೆ? ಸನಾತನ ಧರ್ಮ ಅನ್ನೋದು ಒಂದು ಕೊರೋನಾ, ಡೆಂಗ್ಯೂ, ಮಲೇರಿಯಾ ಇದ್ದ ಹಾಗೆ. ಇದೊಂದು ಪಿಡುಗು. ಇದು ಸನಾತನ ಧರ್ಮ, ಕೊರೋನಾ, ಡೆಂಗ್ಯೂ, ಮಲೇರಿಯಾ. ಇಂಥ ವಿಶೇಷ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ನೀವು ಸನಾತನ ವಿರೋಧಿ ಸಮ್ಮೇಳನ ಅಂತ ಹೆಸರಿಡುವ ಬದಲಾಗಿ ಸನಾತನ ನಿರ್ಮೂಲನಾ ಸಮಾವೇಶ ಅಂತ ಹೆಸರಿಡಬೇಕಾಗಿತ್ತು ಅಂತ. ಅದರಲ್ಲೂ ಈತ ಬಿಟ್ಟಿಯಾಗಿ ಒಂದು ಸಜೆಷನ್ ಕೊಡ್ತಾನೆ. ಬಿಟ್ಟಿ ಸಜೆಷನ್ ಅದು. ಇಂಥವ್ರನ್ನೆಲ್ಲ ಸಚಿವರನ್ನಾಗಿ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.